ಮತ್ತೆ ನಮ್ಮ ಹತ್ರ ಬರ್ತಾ ಇದ್ದಾರೆ ನಮ್ಮ ಶೈನ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ಶೈನ್ ಶೆಟ್ಟಿ, ಥ್ಯಾಂಕ್ ಯು. ಸಮೀರಾ ಬೇಳವೆ ಅವರೇ, ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ. ಆ್ಯಂಡ್ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಜ್ ಮೇಲೆನಾ? ಓಕೆ. ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಆವಾಗ. ಆ್ಯಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಗ್ಯಾಪ್ ಇತ್ತು. ನೆಕ್ಸ್ಟ್ ಏನು, ಯಾವ ಸಿನಿಮಾ ಮಾಡೋದು, ಏನು ಕತೆ, ಯಾವ ಅವಕಾಶ, ಏನು ಕತೆ ಅಂತ ಗೊತ್ತಿರಲಿಲ್ಲ ಅವಾಗ. ಸುಮ್ಮನೆ ಕುತ್ಕೊಳ್ಳೋದು ಯಾಕೆ, ಆ ಟೈಮಲ್ಲಿ ಲೆಟ್ಸ್ ಯುಟಿಲೈಸ್, ಏನೋ ಒಂದು ಮಾಡ್ತಾ ಇರೋಣ, ಒಂದು ಏನೋ ಜಿಮ್ಗೆ ಹೋಗೋದು, ಇನ್ನೊಂದು ಮತ್ತೊಂದು. ಸೊ ಆವಾಗ ಆಲ್ಮೋಸ್ಟ್ ಒಂದು 12 kilos ಏನೋ ಕಮ್ಮಿ ಆಗಿದ್ದೆ. ಆ್ಯಂಡ್ ಒಂದು ಜರ್ನಿಯಲ್ಲಿ ಇರೋಣ, ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ, ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ. ಆ್ಯಂಡ್ ಆ ಜರ್ನಿಯಲ್ಲಿ ಇರಬೇಕಾದ್ರೆ ಬಂದಿದ್ದ ಕಾಲು ನನಗೆ ಅಜನೀಶ್ ಲೋಕನಾಥ್ ಅವರದ್ದು. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತನೂ ಆ ಅಭ್ಯಾಸದಲ್ಲಿದ್ದರೆ ಯುದ್ಧ ಕರೆಕ್ಟಾಗಿ ಬಂದಾಗ ನಾವು ರೆಡಿಯಾಗಿರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್. ಕಾಲ್ ಮಾಡಿ, ನಾನು ಅಜನೀಶ್ ಲೋಕನಾಥ್ ಸರ್, ನಂಬರ್ ಇದೆ ನನ್ನ ಹತ್ರ, ಹೇಳಿ ಸರ್. ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ನೋಡಿದ್ರೆ ಬಿಟ್ರೆ ಹತ್ತಿರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ. ಬಟ್ ಕಾಂತಾರ ಸಿನಿಮಾ ಆದಮೇಲೆ ಅಂಥ ಒಂದು ದೊಡ್ಡ ಹಿಟ್ಟನ್ನು ಕೊಟ್ಟು ಅಂಥ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಅನಿಸ್ತಾ ಅವತ್ತಿನ ದಿವಸ. ಆ್ಯಂಡ್ ಅದಾದಮೇಲೆ ಬಾಬಿ ಮ್ಯಾಮ್ ಮತ್ತು ಅಜನೀಶ್ ಸರ್ ಬಂದು ಕತೆ ಹೇಳಿ, ಅಂದರೆ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಮೇನ್ ಲೀಡ್ ಮಾಡಬೇಕು ಅಂತ ಹೇಳಿದಾಗ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ, ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರ್ಬೋದು, ಆದರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೇನಿದೆ, ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ. ಸೊ ಅಷ್ಟು ಅನುಭವ ಪ್ಲಸ್ ಇವರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲ್ಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟಾಗಿ ಬಂದಿರುವಂಥ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಡ್. ಸೊ ಅದಾದ್ಮೇಲೆ ಕತೆ ಹೇಳಿದ್ರು, ಖುಷಿ ಆಯಿತು. ಆ್ಯಂಡ್ ಅವ್ರಿಗೆ ಯಾವ ಥರ ಬೇಕಿತ್ತು ಆ ಪಾತ್ರಕ್ಕೆ ಆ ಥರ ಅವಾಗ ಕಾಣ್ತಾ ಇದ್ದೆ ನಾನು. ಆ್ಯಂಡ್ ಅದಕ್ಕೆ ರೆಡಿ ಆದಂಗೆ ಆಯಿತು. ಆ್ಯಂಡ್ ಖುಷಿ ಏನು ಅಂತ ಹೇಳಿದ್ರೆ, ನಾನು ಇನ್ನೂ PUC ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದ್ದಾರೆ, ಅಲ್ಲಿ JK ಹೋಟೆಲ್ ಅಂತ ಇದೆ. ಅವರು, ನೀನು ಓದೆಲ್ಲ ಮುಗಿಸ್ಕೊಳಪ್ಪ, ನನಗೆ ದೇವರಾಜ್ ಅವ್ರ ಪರಿಚಯ, ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದರು. ಅದಾದಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ಟರು. ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡಿಸಿದ್ರು. ಅದು ಆ ಕನಸೇನಿತ್ತೋ ಅವ್ರ ಮುಖಾಂತರ ಬರೋ ಅವಕಾಶ, ಅವ್ರ ಜೊತೆಗೆ ಅವಕಾಶ ಸಿಕ್ಕಿದಂಗೆ ಆಯಿತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ. ಆ್ಯಂಡ್ ಎಲ್ಲ ದೊಡ್ಡ ತಾರಾಗಣ ಇದೆ. ಎಲ್ಲೂ ಹೇಳಿಲ್ಲ ನಾನು, ಬಟ್ ಇವತ್ತು ಹೇಳ್ತೀನಿ. ಬಿಗ್ ಬಾಸ್ ಆಗಿ ಬಂದ ನಂತರ ನಂದೊಂದು ಫುಡ್ ಟ್ರಕ್ ಇತ್ತು, ಅದಾದಮೇಲೆ ಅದನ್ನು ರೆಸ್ಟೋರೆಂಟ್ ಮಾಡಿದೆ. ಇವಾಗ ಅದನ್ನು ನಾನು ಕಳೆದ 6 ತಿಂಗಳ ಹಿಂದೆ ನಾನು ಅದನ್ನು ಸೇಲ್ ಮಾಡಿದೆ. ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ನ ನಾನು ಯಾವಾಗ ಹೋಟೆಲ್ ಮಾಡಿದ್ನೋ ಆ ಹೋಟೆಲ್ಗೆ, ಇದು ಅವ್ರು ತಿಂಡಿ ತಿನ್ನಬೇಕು ಅಂತ ಅಲ್ಲ, ಇನ್ನೊಂದಕ್ಕೆ ಅಂತ ಅಲ್ಲ, ಬಟ್ ಅವ್ರು ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟೋ ದೊಡ್ಡ ಹೋಟೆಲ್ಗಳಿದ್ದಾವೆ, ಅವ್ರ ಮನೆಗೆ ತಿಂಡಿ ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಹೋಟೆಲಿಗೆ ಬಂದು ನಮ್ಮ ಹೋಟ್ಲಲ್ಲಿ ಸಿಗುವಂಥ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರಿಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮ್ಯಾಮ್. ಸೊ ಎಲ್ಲೂ ಹೇಳಿಲ್ಲ ನಾನು, ಬಟ್ ಇವತ್ತು ಅವಕಾಶ ಇದೆ ನನಗೆ. ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಪ್ರತಿಭೆ ಬಗ್ಗೆ ಹೊಗಳಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ, ಅವರು ಯಾರಿಗೂ ಕಾಣಿಸ್ದೇ ಇರೋ ಥರನೂ ಅದನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದರೆ ಎಷ್ಟೋ ಜನರಿಗೆ ಹೇಳ್ತಾರೆ, ನೀವು ಹಂಬಲ್ ಆಗಿದ್ದೀರಾ, ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ. ಸೊ ನಾವು ಯಾಕೆ ಆಗಿದ್ದೀವಿ ಅಂತ ಹೇಳಿದ್ರೆ, ನಾನು ಬರುವಂತಹ ಚಿತ್ರರಂಗ ಅಂಥದ್ದು, ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದರು ಅಂಥವ್ರು. ಸೊ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ, ಕೇಳಿದ್ರು, ಅಂದರೆ ಹೇಗೆ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ಕಲಾವಿದರ ಜೊತೆ ನಟನೆ ಮಾಡಿ ಹೊರಗಡೆ ಬಂದಿದ್ದು ಹೇಗೆ ಅನಿಸ್ತು ಅಂತ. ನಾನು ಅವಾಗ ಹೇಳಿದೆ, ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್. ಜಸ್ಟ್ ಮ್ಯಾರಿಡ್ ಮುಗಿದು ಹೊರಗಡೆ ಬಂದ ನಂತರ ಎಲ್ಲ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿ, ಅಂದರೆ ನಾವು ಅಂದ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮಗೊಂದು ಅವಕಾಶ ಸಿಗಬೇಕಲ್ಲ ಅಂತ. ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟೂ ಜನ ದೊಡ್ಡ ಕಲಾವಿದರ ಜೊತೆ, ಅದು ಫಸ್ಟ್ ಸಿನಿಮಾ ನನಗೆ, ಅಂಕಿತಾಗಿದ್ದು 2ನೇ ಸಿನಿಮಾ. ಇನ್ಫ್ಯಾಕ್ಟ್
ಅಂಕಿತಾ ಜೊತೆನೂ ಆಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನಗಿಲ್ಲ. ನೀವು ನಗದೇ ಅಲ್ಲ, ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆನೂ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದೀನಿ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ. ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ, ದಿಸ್ ಗರ್ಲ್ ಡಿಸರ್ವ್ಸ್ ನ್ಯಾಷನಲ್ ಆರ್ ಸ್ಟೇಟ್ ಅವಾರ್ಡ್ ಅಂತ. ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತಾ. ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ನ ಶೇರ್ ಮಾಡ್ಕೊಳ್ಳುವಂಥ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅನ್ ಆನರ್. ಸೊ ಅದೇ ಅಂದ್ರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಏನೂ ಇಲ್ಲ, ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರನ್ನು ನೋಡಿ ಕಲ್ತ್ಕೊಂಡು ಬಂದಿದ್ದೀವಿ. ಅಂಡ್ ಬಹಳಷ್ಟು ಮಾಡೋದಿದೆ, ಅದಕ್ಕೆಲ್ಲರದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರೋಕ್ಕಿಂತ ಮುಂಚೆ ಇಂಗ್ಲೀಷಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೆ. ಬಟ್ ಆದರೂ ಮತ್ತೆ ಸುಮ್ಮನೆ ಯಾಕೆ ಅವರು ಅದನ್ನ ಕನ್ನಡನ ತಪ್ಪಾಗಿ ಹೇಳಿ ಬೇಡ ಸಿನಿಮಾದಲ್ಲಿ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ಮನೆ ಇರೋರು. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಹ್ಯಾವ್ ಆಲ್ ವಾಚ್ ಯು ಇನ್ ನಿಮ್ ಕನ್ನಡ ಅರ್ಥ ಆಗತ್ತೆ ಬಿಡಿ. ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳಲ್ಲಿ ನೋಡಿದೀವಿ. ನಾವು ಎಲ್ಲಾ ಭಾಷೆಗಳ ಸಿನಿಮಾನು ನೋಡ್ತೀವಿ, ಎಲ್ಲಾ ಭಾಷೆಗಳ ಸಿನಿಮಾನು ಅಪ್ರಿಷಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು. ಅಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ. ಅಂಡ್ ಪ್ಯಾನ್ ಇಂಡಿಯಾ ಆಕ್ಟರ್ ಸರ್ ನೀವು. ಸೊ ಟು ಬಿ ವರ್ಕಿಂಗ್ ವಿತ್ ಒನ್ ಸಚ್ ಪ್ಯಾನ್ ಇಂಡಿಯಾ, ಇವತ್ತೆಲ್ಲ ಪೀಪಲ್ ಹ್ಯಾವ್ ಬಿನ್ ಟಾಕಿಂಗ್ ಅಬೌಟ್ ಪ್ಯಾನ್ ಇಂಡಿಯಾ. ನೌ ಯು ಆರ್ ಪ್ಯಾನ್ ಇಂಡಿಯಾ ಆಕ್ಟರ್ ಸಿನ್ಸ್ ಚೈಲ್ಡ್ಹುಡ್, starting your career from Kannada film industry. You are a pan India star. So it was a great honor that you are one of our family member. You are as naughty as I am, and your father is. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ, ಇರುತ್ತಂತೆ ಎಲ್ಲರಿಗೂ. ಎನಿಬಡಿ ಅಂದ್ರೆ ಅದು ಬೀಟ್ ಕೋರಿಯೋಗ್ರಾಫರ್, ಬೀಟ್ ಆರ್ಟಿಸ್ಟ್, ಬೀಟ್ ಅನ್ ಆಕ್ಟರ್, ಎಲ್ಲರಿಗೂ ನಮ್ಮ ಡೈರೆಕ್ಟರ್ ಇರುವಂತ ರಸಿಕತೆ ಯಾವ ಗಂಡಸರು ಡೈರೆಕ್ಟರ್ಗೂ ಇಲ್ಲ. ಅವರು ಈ ತರ ಮಾಡಿ ಅಂತ ಹೇಳಿರುವಂತ ರೊಮ್ಯಾನ್ಸ್ ಸೀನ್ಗಳನ್ನ ನಾಚ್ಕೊಂಡು ಬೇಡ ಅಂತ ಹೇಳಿರೋದಿದೆ. ನಾನು ಓ ಡೈರೆಕ್ಟರ್ ಪರವಾಗಿಲ್ವೇ, ನಾನೆಲ್ಲೋ ಪಾಪ ಅವರು ಹುಡುಗಿ ಅಲ್ಲ ಹೆಂಗ್ಸಲ್ವಾ, ಸೊ ಪಾಪ ಈ ತರ ಬೇಡ ಮುಜ್ಗರ ಆಗತ್ತೆ, ಯು ಡೂ ದಟ್, ಇಟ್ ವಿಲ್ ಲುಕ್ ನೈಸ್, ಯು ನೋ ದಟ್ ರೊಮ್ಯಾನ್ಸ್ ಶುಡ್ ಕಮ್. ಅಂಕಿತಾ ಅದು ಸ್ವಲ್ಪ ಜಾಸ್ತಿ ಆಗಲ್ವಾ? ಇಲ್ಲ ಅದೇ ತರ ಮಾಡೋಣ. ಅಂದ್ರೆ ನಮಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ನಮ್ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಅವರು ದೂರ ಇದ್ದಾರೆ ತುಂಬಾ, ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಮಾಡಿದ್ದೀವಿ. ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಕೂಡ, ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ, ಸೊ ಇವ್ರ ಮೂಡ್ ಅಂತ ಹೇಳಲ್ಲ, ಮೂಡನ್ನ ಇವರೇ ಕೊಡ್ತಾರೆ ಮೇಡಮ್. ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ನಮ್ಗೆ ಇಲ್ಲಿ ಸಿನಿಮಾ ಶಾರ್ಟ್ ಶುರು ಆಗೋಕ್ಕಿಂತ ಮುಂಚೆ. ಪ್ರತಿಯೊಂದು ಸೀನ್ಗೂ ಈ ರೆಫರೆನ್ಸು ಹಿಂಗೆ ಬರಬೇಕು ಅಂತಾರೆ, ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮ ಹತ್ರ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ನಂಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮು, ಶ್ರುತಿ ಮ್ಯಾಮ್ ಮತ್ತೆ ನಾನು 3 ಜನ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀವಿ, ಒಂದೇ ಮನೆಯಿಂದ ಬಂದವರು. ಯು ಆರ್ ಆಲ್ಸೋ ಮ್ಯಾಮ್. ನೋಡಿ ಪ್ಯಾನ್ ಇಂಡಿಯಾ ಬಿಗ್ ಬಾಸ್. ಅವ್ರು ಮಾತಾಡೋ ಹೋಗ್ಲಿ ಅನ್ಕೊಂಡೆ ನಾನು, ನೀವೇ ಬಿಗ್ ಬಾಸ್ಗೆ ಹೋಗಿದ್ರು ಅಂತ. ಸೊ ನಾವು 4 ಜನ ಇದೀವಿ ಇವಾಗ, ಸೊ ಒಂದೇ ಕುಟುಂಬಸ್ಥರು ಅಲ್ವಾ. ಸೊ ಅಂಡ್ ಶಾಂತಿ ಮ್ಯಾಮ್, ನಾನು ಶಾಂತಿ ಮ್ಯಾಮ್ ಅಂತ ಹೆಸರಿಗೆ ಶಾಂತಿ ಮಾಸ್ಟರ್ ಅಂದ್ರೆ ತಮಿಳಲ್ಲೆಲ್ಲ ಗಂಡಸರಿಗೂ ಶಾಂತಿ ಅಂತ ಇರುತ್ತಲ್ಲ, ಯಾರು ಬರ್ತಾರೆ ಅಂತ. ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದ್ದಾರೆ, ನಾನು ಶಾಂತಿ, ಐ ಆಮ್ ಶಾಂತಿ ಮಾಸ್ಟರ್, ಮಾಸ್ಟರ್. ಅಂಡ್ ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂತ ಒಂದು ಈಗೋನಾಗಿರ್ಲಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಇಲ್ಲ. ಶಿ ಅಂಡರ್ಸ್ಟುಡ್ ನಮ್ಮ ಹತ್ರ ವಾಟ್ ಈಸ್ ಮೈ ಕೆಪಾಸಿಟಿ ಆರ್ ವಾಟ್ ಈಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ, ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಅದು ಚೆನ್ನಾಗಿ ಬರಬೇಕು. ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್, ನಥಿಂಗ್ ಲೈಕ್ ದಟ್. ಇಟ್ಸ್ ಆಲ್ ಅಬೌಟ್ ಏನ್ ಮಾಡ್ತಾ ಇದೀವಿ ಆ ಡ್ಯಾನ್ಸ್ ಅಲ್ಲಿ, ಇಟ್ ಹ್ಯಾಸ್ ಟು ಇಮೋಷನಲಿ ಕನೆಕ್ಟ್ ಟು ದ ಆಡಿಯನ್ಸ್ ಅಂತ. ಸೊ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಮ್ಯಾಮ್. ಇದು ಇಟ್ಸ್ ಅನ್ ಆನರ್
for me that a choreographer like you, I got a choreographer like you, and thank you so much. And in ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇರೋಕ್ಕಾಗಲ್ಲ, ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್. ಇಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್. ಅಜನೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ದುಡ್ಡು ಕೊಟ್ಟಿದ್ದೀರಾ, ಸಿನಿಮಾಗೂ ಒಳ್ಳೆ ದುಡ್ಡು ಖರ್ಚು ಮಾಡಿದ್ದೀರಾ. ಅದು ಟ್ರೈಲರಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ. ಆ್ಯಂಡ್ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಮಾಡಿದ್ದೀರಾ. ಸೊ ಆಲ್ ದಿ ಬೆಸ್ಟ್ ಮ್ಯಾಮ್, ಆಲ್ ದಿ ಬೆಸ್ಟ್ ಸರ್. ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ಬ್ಯೂಟಿಫುಲ್, ಯು ಹ್ಯಾವ್ ಸಂಗ್ ವೆರಿ ಬ್ಯೂಟಿಫುಲ್ಲಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಗ್ರೇಟ್ ವೋಕಲ್ಸ್ ಟು ಸಚ್ ಅಮೇಝಿಂಗ್ ಸಾಂಗ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಪಾರ್ಥಿಬನ್ ಸರ್, ವಿ ಮಿಸ್ ಯು. ಐ ಆಮ್ ಶ್ಯೂರ್ ಯರ್ ಎಲ್ಲೋ ದೂರದಲ್ಲಿ ನಮ್ಮ ಸಿನಿಮಾದೇ ಯಾವುದೋ ಕೆಲಸನ ಮಾಡಿಕೊಂಡು ಬ್ಯುಸಿಯಾಗಿದ್ದೀರಾ ನೀವು ಅಂತ. ಅಂಡ್ ಅದೇ ನಾನು ಹೇಳ್ತಾ ಇದ್ದೆ, ನಮ್ಮ ಸಿನಿಮಾದಲ್ಲಿ ಹೈಯೆಸ್ಟ್ ಟೇಕ್ಸ್ ತಗೊಂಡಿರೋರೆ ನಮ್ಮ ಕ್ಯಾಮ್ರಾಮ್ಯಾನು ಅಂತ, ಫಾರ್ ಪರ್ಫೆಕ್ಷನ್. ಹಾಗೆ ಬೇರೆ ಅಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.